ಪ್ರಜಾಪ್ರಭುತ್ವದ ಅಳಿವು ಉಳಿವು ಚುನಾವಣೆಗಳ ಪಾವಿತ್ರ್ಯತೆಯ ಮೇಲೆ ಅವಲಂಬಿತವಾಗಿದೆ. ಚುನಾವಣೆಗಳು ನಿಷ್ಪಕ್ಷಪಾತವಾಗಿ ನಡೆದರೆ ಪ್ರಜಾಪ್ರಭುತ್ವ ಅನ್ನೋದಕ್ಕೆ ಅರ್ಥ ಇರುತ್ತೆ. ಇಲ್ಲ ಅಂದ್ರೆ ಪ್ರಜಾಪ್ರಭುತ್ವ ಹೆಸರಿಗೆ ಮಾತ್ರ ಆಗುತ್ತೆ. ನಿಜವಾಗಿ ನಿರಂಕುಶ ಪ್ರಭುತ್ವ ದೇಶದಲ್ಲಿ ರಾರಾಜಿಸುವಂತ ಪರಿಸ್ಥಿತಿ ಆಗ್ತದೆ. ಆದ್ರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಇಲ್ಲಿಯವರೆಗೆ ನಿರಂತರವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿಯನ್ನ ಉಪಯೋಗಿಸಿ ವಿರೋಧ ಪಕ್ಷಗಳನ್ನ ದಮನ ಮಾಡಿ ಪ್ರಜಾಪ್ರಭುತ್ವವನ್ನ ಹಾಳ್ಗೆಡುವಂತ ಪ್ರಯತ್ನ ನಡೆದಿದೆ. ಅದೇ ರೀತಿ ಸಿಬಿಐ ಅದನ್ನು ಕೂಡ ವಿರೋಧ ಪಕ್ಷಗಳ ಮೇಲೆ ಒಂದು ದಾಳಿಯ ಅಸ್ತ್ರವನ್ನಾಗಿ ಬಳಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಯಾವ ರೀತಿ ಇನ್ಕಮ್ ಟ್ಯಾಕ್ಸು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಇವುಗಳನ್ನ ರಾಜಕೀಯಕ್ಕೆ ಬಳಸ್ತಾ ಇದ್ದಾರೆ ಅಂತೇಳಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರೇ ಕೋರ್ಟಲ್ಲಿ ಕೂತ್ಕೊಂಡು ಇದೆಲ್ಲ ರಾಜಕೀಯ ಪ್ರೇರಿತ, ಇದನ್ನ ನೀವು ರಾಜಕೀಯ ರಂಗದಲ್ಲಿ ಹೋರಾಟ ಮಾಡಿ ಇಡಿ ಇನ್ಕಮ್ ಟ್ಯಾಕ್ಸ್ ಮುಖಾಂತರ ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸೇ ಪೀಠದಲ್ಲಿ ಕೂತ್ಕೊಂಡು ಹೇಳಿರೋದನ್ನ ನಾವು ನೋಡಿದ್ದೇವೆ. ಸೊ ಸಿಬಿಐ, ಇಡಿ, ಇನ್ಕಮ್ ಟ್ಯಾಕ್ಸು ಹೀಗೆ ಇವುಗಳನ್ನೆಲ್ಲ ಆಡಳಿತ ಪಕ್ಷ ಕೇಂದ್ರದ ಸರ್ಕಾರ ಸೀಳು ನಾಯಿಗಳಾಗಿ ವಿರೋಧ ಪಕ್ಷದ ಮೇಲೆ ದಾಳಿ ಮಾಡಿ ಪ್ರಜಾಪ್ರಭುತ್ವವನ್ನ ದಮನ ಮಾಡುವಂತಹದನ್ನ 10 ವರ್ಷದಿಂದ ನಾವು ನಿರಂತರವಾಗಿ ನೋಡಿದ್ದೇವೆ. ಇದರ ಮುಂದುವರೆದ ಭಾಗವಾಗಿ ಚುನಾವಣಾ ಆಯೋಗವನ್ನೇ ತನ್ನ ಕಪಿಮುಷ್ಟಿಗೆ ತೆಗೆದುಕೊಂಡು ಚುನಾವಣಾ ಪ್ರಕ್ರಿಯೆಯನ್ನೇ ಬುಡಮೇಲು ಮಾಡಿದ್ರೆ ಚುನಾವಣೆಗಳು ಗೆಲ್ಲೋದು ಇನ್ನೂ ಸಲೀಸು ಅಂತೇಳಿ ಮನಗಂಡು ಬಿಜೆಪಿಯವರು ಈಗ ಕೆಲವು ವರ್ಷಗಳಿಂದ ವೋಟರ್ ಲಿಸ್ಟ್ ಅನ್ನ ಮತ್ತು ಎಲೆಕ್ಷನ್ ಕಮಿಷನ್ ಅನ್ನ ಮ್ಯಾನಿಪುಲೇಟ್ ಮಾಡುವಂತಹದ್ದು ನಾವು ನೋಡ್ತಾ ಇದ್ದೇವೆ. ಅನೇಕ ರಾಜ್ಯಗಳ ಚುನಾವಣೆಯಲ್ಲಿ ಚುನಾವಣಾ ಆಯೋಗ ಬಿಜೆಪಿಯ ಪಕ್ಷಪಾತಿಯಾಗಿ ಕೆಲಸ ಮಾಡಿರೋದನ್ನು ನಮ್ಮ ಕಣ್ಣು ಮುಂದೆ ಇದೆ. ಅದರ ಮುಂದುವರೆದ ಭಾಗವಾಗಿ ಈಗ ಕಳೆದ 1-2 ವರ್ಷಗಳಿಂದ ವೋಟರ್ ಲಿಸ್ಟ್ ಅನ್ನೇ ಮ್ಯಾನಿಪುಲೇಟ್ ಮಾಡುವಂತಹದ್ದು ಕೂಡ ಕಣ್ಣು ಮುಂದೆ ಇರ್ತಕ್ಕಂತಹ ಸತ್ಯ. ನಮ್ಮ ರಾಜ್ಯದ ಮಾದೇವಪುರದಲ್ಲೇ 16,000 ವೋಟುಗಳು ಬೋಗಸ್ ವೋಟುಗಳನ್ನ ಸೇರಿಸಿರೋದು ನಾವು ನೋಡಿದ್ದೇವೆ. ಕರ್ನಾಟಕದ ಕಲಬುರಗಿ ಜಿಲ್ಲೆ ಆಳಂದದಲ್ಲಿ 12,000 ವೋಟುಗಳನ್ನ ನಿಜವಾಗಿ ಅಲ್ಲಿ ವಾಸ ಮಾಡ್ತಕ್ಕಂಥವ್ರದನ್ನ ಡಿಲೀಟ್ ಮಾಡೋದಿಕ್ಕೆ ಯಾರ್ದೋ ಹೆಸರಿನಲ್ಲಿ ಅರ್ಜಿ ಹಾಕಿ ನೈಜವಾದಂತ 12,000 ವೋಟರ್ಸ್ ಅನ್ನ ಡಿಲೀಟ್ ಮಾಡೋದಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿನ ಅಂದಿನ ಅಭ್ಯರ್ಥಿಗಳು BR ಪಾಟೀಲ್ ಅವರು ಸಮಯಕ್ಕೆ ಸರಿಯಾಗಿ ಇದನ್ನ ಗಮನಿಸಿದ್ರಿಂದ ಅದು ನಿಂತಿತು. ಇಲ್ಲ ಅಂತ ಹೇಳಿದ್ರೆ ಬಹುಶಃ ಆ ಚುನಾವಣೆ ಫಲಿತಾಂಶನೇ ಬೇರೆ ಆಗ್ತಾ ಇತ್ತು. ಸೊ ಇದು ಉದಾಹರಣೆ ಮತ್ತೊಂದು ಯಾವ ರೀತಿ ಮ್ಯಾನಿಪುಲೇಷನ್ ಆಗ್ತಾ ಇದೆ ಅಂತೇಳಿ. ಹಾಗಾಗಿ ಏನಾದ್ರೂ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು. ಮತ್ತು ಏನು ಮತಗಳ್ಳತನ ನಡೀತಾ ಇದೆ, ವೋಟುಗಳನ್ನ ಕಳ್ತನ ನಡೀತಾ ಇದೆ, ವೋಟ್ ಚೋರಿ ನಡೀತಾ ಇದೆ, ಇದು ಕೂಡಲೇ ನಿಲ್ಲಬೇಕು. ಹಾಗೂ ಚುನಾವಣಾ ಆಯೋಗ ಸರಿಯಾಗಿ ಕೆಲಸ ಮಾಡಬೇಕು ಮತ್ತು ವೋಟರ್ ಲಿಸ್ಟ್ ಅನ್ನ ಪರಿಪಕ್ವವಾಗಿ ತಯಾರು ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಚುನಾವಣಾ ಆಯೋಗದ ಪಕ್ಷಪಾತಿ ನೀತಿಯ ವಿರುದ್ಧ ನಾವು ಸಹಿ ಸಂಗ್ರಹ ಅಭಿಯಾನವನ್ನ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷ ದೇಶದಾದ್ಯಂತ. ಹಾಗೂ ವೋಟ್ ಚೋರಿಯನ್ನ ನಿಲ್ಲಿಸಬೇಕು ಅಂತೇಳಿ ಆಗ್ರಹ ಮಾಡ್ತಕ್ಕಂತಹ ಸಹಿ ಸಂಗ್ರಹ ಅಭಿಯಾನವನ್ನ ಮಾಡ್ತಾ ಇದ್ದೇವೆ. ಅದರ ಭಾಗದಲ್ಲಿ ಪಕ್ಷದ ನಿರ್ದೇಶನದಂತೆ ಇವತ್ತು ನಮ್ಮ ಬ್ಯಾಟರಾಯನಪುರ ಕ್ಷೇತ್ರದಲ್ಲೂ ಕೂಡ ವಿದ್ಯುಕ್ತವಾಗಿ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟಿದ್ದೇವೆ. ಮತ್ತೊಮ್ಮೆ ನಾನು ಆಗ್ರಹ ಮಾಡ್ತೇನೆ, ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ದಯವಿಟ್ಟು ಚುನಾವಣೆಯ ಪಾವಿತ್ರ್ಯತೆಯನ್ನ ಕಾಪಾಡಬೇಕು. ಚುನಾವಣಾ ಆಯೋಗದವರಿಂದನೇ ಇವತ್ತು ಚುನಾವಣೆಗಳಿಗೆ ಧಕ್ಕೆ ಬರ್ತಾ ಇದೆ. ಅವರೇ ಮುಂದೆ ನಿಂತು ಚುನಾವಣೆಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಅದ ಬಿಜೆಪಿಯ ಕಪಿಮುಷ್ಟಿಯಲ್ಲಿ ಅವರ ಒಂದು ಅಂಗಸಂಸ್ಥೆಯಾಗಿ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇರೋದನ್ನ ಕೂಡಲೇ ನಿಲ್ಲಿಸಬೇಕು, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೇವೆ.
ಅಫಿಡವಿಟ್ ಕೊಡದೆ ಹೋದ್ರೆ ಹಾಗಾದ್ರೆ ಎಲೆಕ್ಷನ್ಗಳು ಪಾವಿತ್ರತೆ ಇರಬಾರ್ದ? ಕಣ್ಣು ಮುಂದೆ ಇವತ್ತು ಮಾದೇವಪುರದಲ್ಲಿ ಏನೆಲ್ಲ ಅಕ್ರಮಗಳು ನಡೆದಿದೆ ಅನ್ನೋದು ಕಣ್ಣು ಮುಂದೆ ಇದೆ. ಕಣ್ಣು ಮುಂದೆ ಇದ್ರೂ ಕೂಡ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೇನು ಗೊತ್ತಾಗೋದಿಲ್ಲ ಅಂತೇಳಿ ಚುನಾವಣಾ ಆಯೋಗದವರು ಈ ನೀತಿಯನ್ನ ತಳೆದ್ರೆ ಅಲ್ಲಿಗೆ ಅವರು ಪಕ್ಷಪಾತಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಅವರ ನಡವಳಿಕೆಯಿಂದನೇ ಸಾಬೀತಾಗುತ್ತೆ. ಇಡೀ ಸಾಕ್ಷ್ಯವನ್ನ ನಾವು ಅಂತಿಮ ನ್ಯಾಯಾಲಯ, ಎಲ್ಲದಕ್ಕೂ ಮೀರಿದ ನ್ಯಾಯಾಲಯ, ಜನತಾ ನ್ಯಾಯಾಲಯದಲ್ಲೇ ತೆರೆದು ಇಟ್ಟಿದ್ದೇವೆ. ಆಳಂದ ಮತಕ್ಷೇತ್ರದಲ್ಲಿ 12,000 ಜನಗಳ ವೋಟ್ಗಳನ್ನ ಡಿಲೀಟ್ ಮಾಡ್ಲಿಕ್ಕೆ ಅರ್ಜಿ ಕೊಟ್ಟಿರೋದು ಸುಳ್ಳ? ಇದು ಎಲೆಕ್ಷನ್ ಕಮಿಷನ್ಗೆ ಕಾಣ್ತಾ ಇಲ್ವಾ ಕಣ್ಣಿಗೆ? ಅದು ಯಾರು ಕೊಟ್ಟಿದ್ದಾರೆ, ಆ ಫೋನ್ ನಂಬರ್ ಯಾರ್ದು ಅನ್ನುವಂತಹ ಮಾಹಿತಿಯನ್ನ ಎಲೆಕ್ಷನ್ ಕಮಿಷನ್ ಅವರು ಯಾಕೆ ಹಂಚ್ಕೊಳ್ತಾ ಇಲ್ಲ? ಅದನ್ನ ಯಾಕೆ ಮುಚ್ಚಿಡ್ತಾ ಇದ್ದಾರೆ? CID-ನವರು ಲೆಟರ್ ಬರೆದ್ರೆ ಮಾಹಿತಿಯನ್ನ ಯಾಕೆ ಅವ್ರ ಜೊತೆಗೆ ಹಂಚ್ಕೊಳ್ತಾ ಇಲ್ಲ? ಮುಚ್ಚಿಡುವಂತಹದ್ದು ಏನಿದೆ? ಹಾಗಾದ್ರೆ ಅಫಿಡವಿಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಎಲೆಕ್ಷನ್ಗಳು ಹಾಳಾಗಿ ಹೋದ್ರೂ ಪರವಾಗಿಲ್ವಾ? ಅಫಿಡವಿಟ್ ಕೊಟ್ರೆ ಮಾತ್ರ ಎಲೆಕ್ಷನ್ ಕಮಿಷನ್ ಕೆಲಸ ಮಾಡಬೇಕು ಅಂತ ಎಲ್ಲಿದೆ? ಎಲೆಕ್ಷನ್ ಕಮಿಷನ್ ಅವರ ಮೂಲ ಕರ್ತವ್ಯ ಚುನಾವಣೆಗಳನ್ನ ಪಾವಿತ್ರತೆಯನ್ನ ಕಾಪಾಡ್ತಕ್ಕಂತಹದ್ದು. ಇದು ಅವ್ರು ಮಾಡಕ್ಕೆ ಲಾಯಕ ನಾಲಾಯಕ ಅನ್ನೋದನ್ನ ಅವರು ಉತ್ತರ ಕೊಡ್ಲಿ. SIT ಮಾಡಿ ಡೆಪ್ಯೂಟೆಡ್ ಕ್ಯಾಂಡಿಡೇಟ್ ಮನೆ ಮೇಲೆ ಕೂಡ ರೈಡ್ ಮಾಡಿದ್ದಾರೆ. ಇದು ಬರೀ ಚುನಾವಣಾ ಆಯೋಗದ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದೆ. ಡೆಪ್ಯೂಟೆಡ್ ಕ್ಯಾಂಡಿಡೇಟ್ ಇನ್ವಾಲ್ವ್ಮೆಂಟ್ ಇದೆಯಾ ಇಂಥ ಪ್ರಕರಣಗಳಲ್ಲಿ? ಯಾವಾಗಲೂ ರೈಡ್ ಆಗಿರೋದು ಉದ್ದೇಶ ಇದೆ. ಖಂಡಿತವಾಗಿ ಈಗ ಚಪ್ಪಾಳೆ ತಟ್ಟಬೇಕಾದ್ರೆ 2 ಕೈ ಕೂಡಿದ್ರೇನೆ ಚಪ್ಪಾಳೆ ತಟ್ಟೋದು. ಇಲ್ಲಿ ಒಂದು ಕಡೆ ಬಿಜೆಪಿ, ಮತ್ತೊಂದು ಕಡೆ ಚುನಾವಣಾ ಆಯೋಗ, ಇವರ ಇಬ್ಬರ ಸಮ್ಮಿಲನದಿಂದಾನೇ ಇದು ನಡೀತಾ ಇರೋದು. ಮಾದೇವಪುರದಲ್ಲಿ ಕೂಡ ಏನು ಈಗ 35,000 ಬೋಗಸ್ ವೋಟ್ಸ್ ಇದೆ. ಅದು ಎಲ್ಲ ಬೋಗಸ್ ಅರ್ಜಿಗಳು ತಗೊಂಡಿದ್ದ ಕೊಟ್ಟವರು ಇದ್ದಾರೆ. ಕೊಟ್ಟವ್ರು ಯಾರು? ಬಿಜೆಪಿ ಅವರು. ಅದನ್ನ ಪುರಸ್ಕರಿಸಿದವ್ರು ಯಾರು? ಚುನಾವಣಾ ಆಯೋಗದವರು. ಇವರಿಬ್ಬರ ಸಮ್ಮಿಲನದಿಂದನೇ, ಶಾಮೀಲಿಂದನೇ ಈ ಅಕ್ರಮಗಳು ನಡೀತಾ ಇದ್ದಾವೆ. ಹಾಗೇನೆ ಆಳಂದದಲ್ಲೂ ಅಷ್ಟೇ. ಇವುಗಳನ್ನೆಲ್ಲ ಡಿಲೀಷನ್ ಮಾಡೋದಕ್ಕೆ ಈ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಂತವ್ರು ಕೂಡ ಬಿಜೆಪಿ ಅವರು. ಅದನ್ನ ಪ್ರೋಸೆಸ್ ಮಾಡ್ಲಿಕ್ಕೆ ಹೊರಟಿದ್ದಂತವ್ರು ಚುನಾವಣಾ ಆಯೋಗದವರು. ಆದ್ರೆ BR ಪಾಟೀಲ್ರ ಗಮನಕ್ಕೆ ಬಂದು ಕಂಪ್ಲೇಂಟ್ ಕೊಟ್ಟು ಬಹುಶಃ ಅವತ್ತಲ್ಲಿ ADC ಅವರು ಯಾರೋ ಇದನ್ನ ಗಮನಿಸಿ ಅವರು ಇದಕ್ಕೆ ತಡೆ ಒಡ್ಡಿದ್ರು. ಇಲ್ಲ ಅಂದ್ರೆ 12,000ದಲ್ಲಿ 6,000 ಡಿಲೀಟ್ ಆಗೋಗಿರ್ತಾ ಇತ್ತು. ಅವತ್ತು 6,000 ಓಟು ಜೆನ್ಯೂನ್ ವೋಟರ್ಸ್ ಡಿಲೀಟ್ ಆದ್ರೆ ಚುನಾವಣೆ ಫಲಿತಾಂಶದ ಮೇಲೆ ಉಲ್ಟಾ ಸೀದಾ ಆಗುತ್ತೆ. ಗೆಲ್ಲೋರು ಸೋಲ್ತಾರೆ, ಸೋಲೋರು ಗೆಲ್ತಾರೆ. ಅಲ್ಲಿಗೆ ಏನ್ ಉಳಿತು ಅರ್ಥ ಪ್ರಜಾಪ್ರಭುತ್ವಕ್ಕೆ? ಖಂಡಿತ ತಾವು ಹೇಳ್ದಾಗೆ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಇಬ್ಬರು ಶಾಮೀಲಾಗಿನೇ ಈ ಅಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಅದು ನನ್ಗೆ ಅಷ್ಟು ಗೊತ್ತಿಲ್ಲ. ಎನ್ಕ್ವೈರಿ ತಮ್ಗೆ ಗೊತ್ತಿದೆ. ಅವರು ಎನ್ಕ್ವೈರಿ ಇರೋವಾಗ ಅವ್ರು ಏನಾದ್ರು ಡಿಸ್ಕಸ್ ಮಾಡಿದ್ರೆ DG ಹೋಮ್ ಮಿನಿಸ್ಟರ್ ಹತ್ರ ಡಿಸ್ಕಸ್ ಮಾಡ್ಬೋದು. ನಮ್ಗೆ ಅದು ಮಾಹಿತಿ ಸಿಗೋದಿಲ್ಲ. ನಾವು ಯಾವಾಗಾದ್ರೂ ಬೇಕಾದ್ರೆ ಕ್ಯಾಬಿನೆಟ್ ಅಲ್ಲಿ ಬ್ರೀಫಿಂಗ್ ತಗೋಬಹುದು. ಬಿಟ್ರೆ ವೈಲ್ ಇಟ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್ ನಮಗೂ ಕೂಡ ಯಾವುದು ಅಷ್ಟು ಮಾಹಿತಿ ಸಿಗೋದಿಲ್ಲ. ಇನ್ವೆಸ್ಟಿಗೇಷನ್ ಆಫೀಸರು ಮತ್ತೆ ಅವ್ರ ಮೇಲೆ ಯಾರಿದ್ದಾರೆ ಅವ್ರಿಗೆ ಮಾತ್ರ ಮಾಹಿತಿ ಇರುತ್ತೆ. ಹೋಪ್ಫುಲಿ ಬೇಗ ಶೀಘ್ರವಾಗಿ, ಯಾಕಂದ್ರೆ ನಿಮ್ಗೂ ಸತ್ಯ ಬೇಕಾಗಿದೆ, ನಮ್ಗಷ್ಟೇ ಅಲ್ಲ ನಿಮ್ಗೂ ಕೂಡ ಸತ್ಯ ಏನು ಅನ್ನೋದು ಬೇಕಾಗಿದೆ. ಆದಷ್ಟು ಶೀಘ್ರವಾಗಿ ಸತ್ಯ ಹೊರಬರಲಿ ಅಂತ ನಾನು ಆಶಿಸ್ತೇನೆ. ಮೇಲ್ನೋಟಕ್ಕಂತೂ ಈಗ ವ್ಯವಸ್ಥಿತವಾಗಿ ಸೈಬರ್ ಸೆಂಟರ್ಗಳನ್ನ ಉಪಯೋಗಿಸ್ಕೊಂಡು ಹೊರ ರಾಜ್ಯದ ಯಾರ್ದೋ ಹೆಸರು, ಯಾರ್ದೋ ಫೋನ್ ನಂಬರು ಅಂಡ್ ಒಬ್ಬೊಬ್ಬರ ಹೆಸರಿನಲ್ಲಿ 10 ಜನ 15 ಜನದ್ದು ಡಿಲೀಷನ್ಗೆ, ಬೇರೆ ಯಾರ್ದೋ ಡಿಲೀಷನ್ಗೆ ಯಾರೋ ಹೆಸರಲ್ಲಿ ಅರ್ಜಿ ಕೊಟ್ಟಿರೋದು ಇಷ್ಟಂತೂ ಈಗ ಪೇಪರ್ಗಳಲ್ಲಿ ಬಂದಿರೋದು ನಾನು ನೋಡಿದ್ದೇನೆ. ನಾನು ಯಾವುದು ಒಳ ಮಾಹಿತಿ ಹೇಳ್ತಾ ಇಲ್ಲ, ನನಗೆ ಇನ್ಸೈಡರ್ ಇನ್ಫಾರ್ಮೇಶನ್ ಇಲ್ಲ. ಪೇಪರ್ ಅಲ್ಲೇ ನಾನು ಓದಿದ್ದು. ಯಾರ್ದೋ ಹೊರ ರಾಜ್ಯದ ಲೇಬರ್ ಅವ್ರದ್ದು ಫೋನ್ ಅನ್ನ ಯೂಸ್ ಮಾಡಿ ಅವರ ಫೋನ್ ಕೊಟ್ಬಿಟ್ಟು ಅದರ ಹೆಸರಿನಲ್ಲಿ 10-15 ಜನ ಜೆನ್ಯೂನ್ ಆಗಿ ವಾಸ ಇರುವಂತವರ ಮತದಾರರ ಡಿಲೀಷನ್ಗೆ ಅರ್ಜಿ ಹಾಕಿರೋದು ಇಲ್ಲಿ ಇಷ್ಟಂತೂ CID ಎನ್ಕ್ವೈರಿ, SIT ಎನ್ಕ್ವೈರಿಯಿಂದ ಇಲ್ಲಿವರೆಗೂ ಹೊರ ಬಂದಿದೆ ಅಂತ ಮಾಧ್ಯಮಗಳಲ್ಲಿ ನಾನು ನೋಡಿದ್ದೇನೆ. ಸೊ ಅಲ್ಲಿಗೆ ಮೇಲ್ನೋಟಕ್ಕೆ ವ್ಯವಸ್ಥಿತವಾಗಿ ಇದು ಫ್ರಾಡ್ ಮಾಡುವಂತ ಪ್ರಯತ್ನಗಳಂತೂ ನಡೆದಿದೆ. ಏನಪ್ಪಾ ಅಂದ್ರೆ ರೈಟ್ ಟೈಮ್ಗೆ ಅವರು ಕಂಪ್ಲೇಂಟ್ ಕೊಟ್ಟಿದ್ರಿಂದ ಆ ವೋಟ್ ಉಳಿತು. ಇಲ್ಲ ಅಂದಿದ್ರೆ ಎಲೆಕ್ಷನ್ ಕಮಿಷನ್ಗೆ ಫ್ರೀ ಬಿಟ್ಟಿದ್ದಿದ್ರೆ
ಆವಾಗ ಡಿಲೀಟು ಆಗಿರ್ತಾ ಇತ್ತು, ಬಹುಶಃ ಚುನಾವಣೆ ಫಲಿತಾಂಶನೇ ಏರ್ಪೇರ್ ಆಗ್ತಾ ಇತ್ತು. ನೋಡಿ, ನಮ್ದು ಒಂದು ಏನೋ ಸೌಭಾಗ್ಯ, ಹಾಸನ ಜಿಲ್ಲೆಯಲ್ಲಿ ಹಾಸನಾಂಬ ದೇವಿ ಉತ್ಸವ ಜನಗಳ ಮನಸ್ಸಿನ ಅಪೇಕ್ಷೆ ಏನಿದೆ ಅದನ್ನ ಈಡೇರಿಸೋದಿಕ್ಕೆ ಅವಕಾಶ ಸಿಕ್ಕಿದ್ದು ನಮ್ಗೆ ಒಂದು ಸೌಭಾಗ್ಯ. ನಾಡಿನ ಮೂಲೆ ಮೂಲೆಯಿಂದ ಜನ ಬಂದಿದ್ರು, ಹೊರ ರಾಜ್ಯಗಳಿಂದನೂ ಕೂಡ ಜನ ಬಂದಿದ್ರು. ಸಂತೋಷದ ವಿಷಯ, ನಮಗೆ ಸಮಾಧಾನದ ವಿಷಯ ಏನಂದ್ರೆ ಬಂದಂತಹ ಜನ ನಗು ನಗುತ್ತಾ ಹಾಸನಾಂಬ ದೇವಿಯ ದರ್ಶನವನ್ನ ಮಾಡಿಕೊಂಡು ನಗು ನಗುತ್ತಾ ಅವರ ಊರಿಗೆ ಹೋಗಿದ್ದಾರೆ. ಬಹುಶಃ ಸಾರ್ವಜನಿಕ ಜೀವನದಲ್ಲಿ ಅದಕ್ಕಿಂತ ನಮ್ಗೆ ಸಂತುಷ್ಟಿಯನ್ನ ತಂದು ಕೊಡ್ತಕ್ಕಂತ ಮತ್ತೊಂದು ವಿಚಾರ ಇಲ್ಲ. ಹಾಸನಾಂಬ ಅಂದ್ರೇನೆ ಹಸನ್ಮುಖಿ ಅಂತ. ಹಸನ್ಮುಖಿ ಅಂದ್ರೆ ನಗುಮುಖ ಅಂತ. ಸೊ ಹಾಸನಾಂಬೆ ಪ್ರಸನ್ನತೆಯ ಮತ್ತೊಂದು ಸಂಕೇತ, ನಗುಮುಖದ ಮತ್ತೊಂದು ಸಂಕೇತ. ಅದೇ ರೀತಿಯಲ್ಲಿ ಬಂದಂತಹ ಭಕ್ತಾದಿಗಳು ಕೂಡ ಅಷ್ಟೇ ನಗು ನಗುತ್ತಾ ದರ್ಶನ ಮಾಡಿ ಹೋಗಿದ್ದಾರೆ. ಸೊ ಎಲ್ಲ ಒಂದು ಕಡೆ ಅವ್ರಿಗೆ ಸಾರ್ವಜನಿಕರು ನಮ್ಗೆ ಬೇರೆ ಏನು ಕೇಳಲಿಲ್ಲ. ಅವ್ರು ಏನಲ್ಲಿ ನಮ್ಗೆ ನೀವು ದುಡ್ಡು ಕಾಸು ಮತ್ತೊಂದು ಮಗದೊಂದು ಏನಿಲ್ಲ, ಬಂದು ನಾವು ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ ನಮ್ಗೆ ಸೌಕರ್ಯ ಮಾಡಿ ಅಂತ ಕೇಳಿದ್ರು ಅಷ್ಟೇ. ಅವ್ರು ಕೇಳಿದೀನಿ, ಏನು ಅವರು ನಮ್ಮಿಂದ ಬೇಡ ಏನ್ ನಿರೀಕ್ಷೆ ಮಾಡ್ತಿಲ್ಲ. ಅಷ್ಟು ಮಾಡ್ಕೊಡೋದಕ್ಕೆ ಸಾಧ್ಯ ಆಗಿದ್ದು ನಮ್ಗೆ ಸಂತೋಷ ಇದೆ. ಮತ್ತು ಹೋದ ವರ್ಷ ಎಲ್ಲ ಬಂದವರು ಬಹಳ ಕಷ್ಟಪಟ್ಟಿದ್ರು ದರ್ಶನ ಮಾಡ್ಲಿಕ್ಕೆ. ಅದು ಬರೀ ಜನಸಾಮಾನ್ಯರಷ್ಟೇ ಅಲ್ಲ, ಇವನ್ ಹೋದ ವರ್ಷ ಬಂದಿದ್ದ VIP ಗಳು ಕೂಡ ಜನ ಆ VIP ಗಳಿಗೆ ಹೋದ ವರ್ಷ ಇಡೀ ಶಾಪ ಹಾಕಿ ನಿಮ್ಮಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಅಷ್ಟು ಶಾಪ ಹಾಕಿ ಕಳ್ಸಿದ್ದಾರೆ ಹೋದ ವರ್ಷ. ಹೋದ ವರ್ಷ ಹೋಗಿದ್ದಂತ ಎಷ್ಟೋ VIP ಗಳು ನನ್ಗೆ ಹೇಳಿದ್ರು, ಜನಗಳ ಹತ್ರ ಹಿಂಗ್ ಬೈಸ್ಕೊಂಡು ದರ್ಶನ ಮಾಡೋದಕ್ಕಿಂತ ಹೋಗದೆ ಇರೋದೇ ಒಳ್ಳೇದು ಅಂತ ಎಷ್ಟೋ ಜನ ನಾವು ತಿಳ್ಕೊಂಡಿದ್ವಿ ಅಂತ ಈ ವರ್ಷ ನನ್ಗೆ ಹೇಳಿದ್ರು. ಆದ್ರೆ ಈ ವರ್ಷ ಸಾಮಾನ್ಯ ಜನಗಳಿಗೆ ಸುಗಮವಾಗಿ ದರ್ಶನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು, ನಿಜವಾದ VIP ಗಳು ಬಂದ್ರೆ ಅವ್ರಿಗೂ ಕೂಡ ದರ್ಶನ ಸುಗಮವಾಗಿ ಆಗೋ ತರ ಮಾಡಿ, ಯಾರು VIP ಹೆಸರಿನಲ್ಲಿ ದುರುಪಯೋಗ ಮಾಡ್ಕೊಳ್ತಾ ಇದ್ರು ಅದಕ್ಕೆ ಕಡಿವಾಣ ಹಾಕಿದ್ರಿಂದ ಹೋದ ವರ್ಷಕ್ಕಿಂತ 50% ಹೆಚ್ಚು ಜನ ಈ ವರ್ಷ ಬಂದಿದ್ದಾರೆ. ಶಕ್ತಿ ಯೋಜನೆನೂ ಒಂದು ಕಾರಣ. ಈಗ ಶಕ್ತಿ ಯೋಜನೆ ಅನುಷ್ಠಾನ ಆದ್ಮೇಲೆ ರಾಜ್ಯದ ಎಲ್ಲಾ ದೇವಾಲಯಗಳಿಗೆ ಬರುವಂತ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ರಿಪೀಟ್ ಮಾಡ್ತೇನೆ, ಶಕ್ತಿ ಯೋಜನೆ ರಾಜ್ಯದಲ್ಲಿ ಬಂದ ಮೇಲೆ ಎಲ್ಲಾ ದೇವಸ್ಥಾನಗಳಲ್ಲೂ ಬರುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿದೆ. ಅದೇ ರೀತಿಯಲ್ಲಿ ಖಂಡಿತ ಹಾಸನಾಂಬ ದರ್ಶನಕ್ಕೇನು ಕೂಡ ಎಷ್ಟೋ ಜನ ಬಡವರು ಬಂದು ದರ್ಶನ ಮಾಡ್ಕೊಳ್ಳಿಕ್ಕೆ ಶಕ್ತಿ ಯೋಜನೆ ಖಂಡಿತ ಅವ್ರಿಗೆ ಸಹಾಯ ಆಗಿದೆ. ನಾನು ಲೈನಲ್ಲಿ ನಿಂತು ಇದ್ದಂತಹ ಸಾವಿರಾರು ಜನಗಳನ್ನ ಮಾತಾಡಿಸ್ದೆ. ಅದರಲ್ಲಿ ಓವರ್ ಆಲ್ ಏನ್ 26 ಲಕ್ಷ ಬಂದಿದ್ದಾರೆ, ಬಹುಶಃ 60-65% ಮಹಿಳೆಯರೇ ಬಂದಿದ್ದಾರೆ. ನಾನು ಸುಮಾರು ಜನ ಮಹಿಳೆಯರನ್ನ ನೋಡ್ದೆ, ಮಾತಾಡಿಸ್ದೆ, ಅವ್ರ ಜೊತೆ ಸಾಕಷ್ಟು ಸಮಯನೂ ನಾನು ಕಳೆದಿದ್ದೆ. ಅವ್ರು ಎಲ್ಲರೂ ಕೂಡ ದುಡಿಯುವ ವರ್ಗದ ಜನಗಳೇ ಬಂದಿದ್ದಾರೆ. ಎಲ್ಲ ರೈತ ಕುಟುಂಬದವರು ಅಥವಾ ಬೆಂಗಳೂರಿಂದ ಬಂದವರಲ್ಲೂ ಕೂಡ ಮೋರ್ ದೆನ್ 50% ವರ್ಕಿಂಗ್ ಕ್ಲಾಸು ಅಥವಾ ಒಂದು ಸಾಮಾನ್ಯ ಮನೆಗಳಿಂದ ಬಂದಂತ ಅವರೇ ಜನನೇ ಬಂದಿದ್ದು. ಅದರಲ್ಲಿ ಮಹಿಳೆಯರು ಜಾಸ್ತಿ. ಅವರೆಲ್ಲ ಬಹುಶಃ ಸ್ವಂತ ಖರ್ಚಿಟ್ಕೊಂಡು ಬರ್ಬೇಕಾಗಿತ್ತು ಅಂದ್ರೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ದೂರದ ಊರುಗಳಿಂದ ಬಂದಿದ್ದಾರೆ. ಹೇಗ್ ಬಂದ್ರಿ ಅಂತ ಕೇಳಿದ್ರೆ ಬಸ್ಸಲ್ಲೇ ಬಂದ್ವಿ ಅಂತ ಹೇಳಿದ್ರು ಎಲ್ಲ, ಮೆಜಾರಿಟಿ. ಯಾರೋ ಕೆಲವರು ರಾಯಚೂರು, ಬಿಜಾಪುರ, ಬೆಳಗಾಂ ಅಂತ ಅವರು ಟ್ರೈನಲ್ಲಿ ಬಂದಿದೀವಿ ಅಂತ ಹೇಳಿದ್ರು. ಇನ್ನು ಉಳಿದವರಂತೂ ಎಲ್ಲರೂ ಬಸ್ಸಲ್ಲೇ. ಆಮೇಲೆ ಈ ಬಾರಿ ನಾನು ಅಲ್ಲಿ ನೋಡಿದ್ದು 5 ಜನ, 8 ಜನ, 10-15 ಜನ ಮಹಿಳೆಯರೇ ಗುಂಪು ಮಾಡ್ಕೊಂಡು ಬಂದಿದ್ದಾರೆ. ಯಾರ ಬೇರೆಯವರ ಹಂಗು ಇಲ್ಲದೆ, ಯಾರನ್ನು ಕೇಳ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲದೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವಂತ ಪರಿಸ್ಥಿತಿ ಇಲ್ಲದೆ, ಏನೋ ಅವರು ಮಹಿಳೆಯರು ಅವ್ರ ಖುಷಿಗೋಸ್ಕರ ಅವ್ರವರೇ ಗುಂಪುಗಳು ಮಾಡಿಕೊಂಡು ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅದಕ್ಕೂ ಕೂಡ ಶಕ್ತಿ ಯೋಜನೆಯಿಂದ ಅದು ಸಹಾಯ ಆಗಿದೆ ಖಂಡಿತ. ಬಟ್ ಏನಪ್ಪಾ ಅಂದ್ರೆ ಶಕ್ತಿ ಯೋಜನೆಯಿಂದ ಬರೋರ್ ಸಂಖ್ಯೆ ಜಾಸ್ತಿ ಆಯ್ತು,
ಹೌದಾ ಅಂತ ತಾವು ಕೇಳ್ತೀರಾ. ಆದ್ರೆ ತಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಶಕ್ತಿ ಯೋಜನೆಯಿಂದ ಎಷ್ಟೋ ಜನ ದರ್ಶನ ಪಡ್ಕೊಳ್ಳಕ್ಕೆ ಆಗದೇ ಇರುವಂತಹ ಸಮಾಜದ ಕೆಳವರ್ಗದ ಜನಕ್ಕೂ ಕೂಡ ದರ್ಶನ ಆಗುವಂತ ಅವಕಾಶ ಆಯ್ತು ಅನ್ನೋದು. ಇಲ್ಲ ಅಂದಿದ್ರೆ ಅವರು ಸ್ವಂತ ಗಾಡಿ ಮಾಡ್ಕೊಂಡು ಬರಕ್ ಆಗ್ತಿರ್ಲಿಲ್ಲ, ಅಥವಾ ಬಸ್ಸಲ್ಲಿ ಟಿಕೆಟ್ ತಗೊಂಡು ಬರಕ್ ಆಗದೆ ಇರೋರು. ನೀವು ಏನಾದ್ರೂ ಅಲ್ಲಿ ಸಾಲುಗಳಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಕಾಣ್ತಾ ಇತ್ತು ಎಷ್ಟು ಜನ ದುಡಿಯುವ ವರ್ಗದ ಜನ ಬಂದು ಹೋಗಿದ್ದಾರೆ ಅಂತ. ವರ್ಕಿಂಗ್ ಕ್ಲಾಸ್, ರೈತರ ಕುಟುಂಬ, ಬಹುಶಃ ಅವರೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಬರ್ಬೇಕಾಗಿದ್ದಿದ್ರೆ ಅವ್ರು ಬರಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗಾದ್ರೆ ಏನು ದೇವ್ರು ಅನ್ನುವಂತಹದ್ದು ದುಡ್ಡಿರೋರ್ಗೆ ಮಾತ್ರನಾ? ದುಡ್ಡು ಇಲ್ಲದೆ ಇರೋರು ಏನ್ ಮಾಡ್ಬೇಕಾಗತ್ತೆ? ಬಹುಶಃ ಈ ಯೋಜನೆಯಿಂದ ಅಂತ ಬಡವರು ಕೂಡ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಅದ್ರ ಜೊತೆಗೆ ನಮ್ಮದು ಥೀಮ್ ಅದೇ ಐತಿ ಈ ಬಾರಿ. ನಂಬರ್ 1 ಪ್ರಯಾರಿಟಿ ಆರ್ಡಿನರಿ ಜನಕ್ಕೆ ಕೊಡ್ಬೇಕು, ಸಾಮಾನ್ಯ ಜನಕ್ಕೆ ಪ್ರಯಾರಿಟಿ ಇರ್ಬೇಕು. ಉಳಿದವರು ಬರ್ಲಿ, ಆದ್ರೆ ಅನುಕೂಲಸ್ಥರಿಗೆ ಮಾತ್ರ ಅಲ್ಲ ದೇವ್ರು. ದೇವ್ರು ಯಾವ ಸ್ವತ್ತು ಅಲ್ಲ, ಯಾರ ಮನೆ ಸ್ವತ್ತಲ್ಲ, VIP ಗಳ ಸ್ವತ್ತಲ್ಲ ದೇವ್ರು. ಎಲ್ಲಾರ್ಗೂ ಸೇರಿದ್ದು, ಎಲ್ಲಾರ್ಗೂ ಸೇರಿದಂಗೆ VIP ಗೂ ಸೇರಿದೆ. ಆದ್ರೆ ಬೇರೆಯವ್ರದೆಲ್ಲ ಬದಿಗೆ ಸರಿಸ್ಬಿಟ್ಟು ಬರೀ VIP ಗಳಿಗೆ ದೇವರನ್ನ ಸೀಮಿತ ಮಾಡೋದು, ಅದಕ್ಕಿಂತ ಸಾಮಾಜಿಕ ನ್ಯಾಯಕ್ಕೆ ಅಪಚಾರ ಮತ್ತೊಂದಿಲ್ಲ. ನಾವು ಈ ಬಾರಿ ಸಾಮಾನ್ಯ ಜನರಿಗೆ ಮೆಜಾರಿಟಿ ಪ್ರಯಾರಿಟಿಯನ್ನ, ಆದ್ಯತೆಯನ್ನ ಸಾಮಾನ್ಯ ಜನರು ಕೊಟ್ಟು ಅದ್ರ ಜೊತೆಗೆ VIP ಗಳಿಗೂ ನಾವು ಅವ್ರಿಗೂ ಗೌರವವಾಗಿ ನಡೆಸ್ಕೊಂಡಿದ್ದೇವೆ, ಇಲ್ಲ ಅಂತಲ್ಲ, ನಾವು ಯಾರ ವಿರುದ್ಧ ಇಲ್ಲ. ಹಾಗಂತೇಳಿ ಯಾರೋ ಕೆಲವರು ಅನುಕೂಲಸ್ಥರಿಗೋಸ್ಕರ ಸಾಮಾನ್ಯ ಜನಗಳ ಹಕ್ಕನ್ನ ಮೊಟಕು ಮಾಡೋದ್ರ ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಹಂಗಾಗಿ ಜನನು ಕೂಡ ಹೆಚ್ಚಾದ್ರು. 50% ಯಾವಾಗ ಚೆನ್ನಾಗಿ ದರ್ಶನ ಆಗ್ತಾ ಇದೆ ಅನ್ನೋ ಮಾತು ಮಾಧ್ಯಮದ ಮುಖಾಂತರ, ಆಮೇಲೆ ಸೋಷಿಯಲ್ ಮೀಡಿಯಾ ಬಾಯಿಂದ ಬಾಯಿಗೆ ಹರಡ್ತೋ, ಆವಾಗ ಏನಾಯ್ತು, ಸ್ವಾಭಾವಿಕವಾಗಿ ಬರೋರ ಸಂಖ್ಯೆನೂ ಕೂಡ ಹೆಚ್ಚಾಯ್ತು. 1-2 ದಿನ ಬಹಳ ರಿಸ್ಕ್ ಆಯ್ತು. ರಿಸ್ಕ್ ಏನಿಲ್ಲ, ಬರೋರ ಸಂಖ್ಯೆ ಜಾಸ್ತಿ ಆಗಿ ವೇಟಿಂಗ್ ಪೀರಿಯಡ್ ಜಾಸ್ತಿ ಆಯ್ತು ಅಷ್ಟೇ. ಆದ್ರೂ ಕೂಡ ಎಲ್ಲಾರ್ಗೂ ದರ್ಶನ ಮಾಡಿಸಿದ್ವಿ ಅನ್ನೋ ಸಂತೋಷ ನಮ್ಗಂತೂ ಇದೆ. ಸರ್ಕಾರ ಸವಾಲು ಯಾಕೆ ಆಗಿತ್ತು ಅಂದ್ರೆ, ಇಂದಿನ ಒಂದು 2-3 ವರ್ಷ 4 ವರ್ಷದಿಂದ ನೋಡಿದಾಗ ಪ್ರತಿ ವರ್ಷ ಹಾಸನಾಂಬ ದೇವಿ ದರ್ಶನ ಅಂದ್ರೆ ಒಂದು ರೀತಿ ಗೊಂದಲದ ಗೂಡಾಗಿ, ಯಾರೇ ದರ್ಶನ ಪಡ್ಕೊಳ್ಬೇಕಾದ್ರೆ ಹರಸಾಹಸ ಪಡುವಂತ ಮಟ್ಟಕ್ಕೆ ಬಂದಿತ್ತು. ಎಷ್ಟೋ ಜನ 15-20 ಗಂಟೆ ಲೈನ್ಗಳಲ್ಲಿ ನಿಂತು ನೂಕು ನುಗ್ಗಲಿನಲ್ಲಿ ನುಗ್ಗಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ತಳ್ಳಾಟದಲ್ಲಿ ದರ್ಶನ ಮಾಡಿ ಕೊನೆಗೆ ಬೇಕಿತ್ತಾ ಇದು ಅಂತ ಬೇಸರ ಮಾಡಿಕೊಂಡು ಮನೆಗೆ ವಾಪಸ್ ಹೋಗುವಂತಹದ್ದು ನಡೆದು ಬಂದಿದೆ ಸುಮಾರು ವರ್ಷಗಳಿಂದ. ಹಾಸನಾಂಬ ಅಂದ್ರೇನೆ ಒಂದು ರೀತಿ ಏನೋ ವರ್ಷಕ್ಕೊಂದ್ಸತಿ ದರ್ಶನ ಅನ್ನೋ ಸಂತೋಷ ಒಂದ್ ಕಡೆ, ಆದ್ರೆ ಆ ದರ್ಶನಕ್ಕೆ ಪಡ್ಬೇಕಾಗಿದ್ದಂತ ಪಡಿಪಾಟಿಲು ಅಲ್ಲಿನ ಜಿಲ್ಲಾಡಳಿತಕ್ಕೂ ಒಂದು ನುಂಗಲಾರದ ತುತ್ತಾಗಿತ್ತು. ದರ್ಶನ ಮಾಡಬೇಕು ಅನ್ನೋ ಜನಗಳಿಗೂ ಕೂಡ ದರ್ಶನ ಮಾಡದೆ ಇರಕ್ಕಾಗಲ್ಲ, ಆದ್ರೆ ದರ್ಶನ ಮಾಡಬೇಕು ಅಂತಂದ್ರೆ ದೊಡ್ಡ ಸಂಘರ್ಷ. ಈ ಒಂದು ಪರಿಸ್ಥಿತಿ 4-5 ವರ್ಷಗಳಿಂದ ನಿರ್ಮಾಣ ಆಗಿ ಈ ಹಿನ್ನೆಲೆ ಒಂದು ಸವಾಲಾಗಿತ್ತು. ಎರಡನೇ ಸವಾಲು, ಇದನ್ನ ಬದಲಾವಣೆ ಮಾಡಿ ಸುಧಾರಣೆ ಮಾಡಬೇಕು ಅಂತ ಹೇಳಿದಾಗ ಸ್ವಾಭಾವಿಕವಾಗಿ ಹೇಳಿದ್ರು, ಹೆಂಗ್ರಿ ಬದಲಾವಣೆ ಮಾಡಕ್ಕಾಗತ್ತೆ, ಇದೆಲ್ಲ ಸಾಧ್ಯನೇ ಇಲ್ಲ ಅಂತ ಅನುಮಾನ ಪಟ್ಟವರೇ ಹೆಚ್ಚು. ಇದೆಲ್ಲ ಸುಮ್ಮನೆ ಹೇಳ್ತಾರೆ, ನೋಡ್ತೀವಿ ನಾವು ಇವ್ರು ಹೆಂಗ್ ಮಾಡ್ತಾರೆ, ಸಾಧ್ಯನೇ ಇಲ್ಲ ಇದೆಲ್ಲ, ಇವತ್ತಿನ ಕಾಲದಲ್ಲಿ ಇದೆಲ್ಲ ಬದಲಾವಣೆ ಸುಧಾರಣೆ ಮಾಡಕ್ ಆಗದೇ ಇಲ್ಲ, ನಮ್ದು ಏನಿದ್ರು ಗಾಡಿ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಹೋಗೋ ಕಾಲ ಇದು ಅನ್ನುವಂತ ಮಾತನ್ನ ಆಡ್ದಂಥವ್ರು ಸುಮಾರಿದ್ದಾರೆ. ಅಲ್ಲಿ ಸುಮಾರು ನಮ್ಮ ಅಧಿಕಾರಿಗಳು ನಮ್ಗೆ ಚೆನ್ನಾಗಿ ಸಪೋರ್ಟ್ ಕೊಟ್ಟು ಮಾಡೋಣ ಸರ್ ಅಂತ ಹೇಳಿದ್ರು. ಆದ್ರೆ ಮೇಲ್ನೋಟಕ್ಕೆ ಹೇಳಿದ್ರು, ಕೆಳಗಡೆ ಅವ್ರಿಗೂ ಡೌಟ್ ಇತ್ತು ನಿಜವಾಗಿ ಇದು ತಡ್ಕೊಳಕ್ ಆಗತ್ತಾ ಅಂತ. ಆದ್ರೆ ಸಂತೋಷ ಏನು ಅಂದ್ರೆ ಎಲ್ಲರೂ ಕೋಆಪರೇಟ್ ಮಾಡಿದ್ರು, VIP ಗಳು ಕೋಆಪರೇಟ್ ಮಾಡಿದ್ರು, ಜನರಲ್ ಪಬ್ಲಿಕ್ ಎಲ್ಲರೂ ನಗನಗತಾ ಬಂದು ಹೋಗಿದ್ರು. ಆಮೇಲೆ ಆಫೀಸರ್ಸು ಹಗಲು ರಾತ್ರಿ ಶ್ರಮ ವಹಿಸಿ ಕೆಲಸ ಮಾಡಿದ್ರು, ಒಳ್ಳೆ ಆಫೀಸರ್ಸು ಚೆನ್ನಾಗಿ ಕೆಲಸ ಮಾಡಿದ್ರು. ಇದು ಏನ್ ತೋರಿಸುತ್ತೆ ಅಂದ್ರೆ, ಮೇಲೆ ಇರೋರು ನಾವು ಸರಿಯಾಗಿದ್ರೆ ವ್ಯವಸ್ಥೆನೂ ಕೂಡ 50% ಸುಧಾರಣೆ ಆಗುತ್ತೆ. 100% ಸುಧಾರಣೆ ಆಗಲ್ಲ, ಸಾಧ್ಯ ಇಲ್ಲ. ಆದ್ರೆ ಮೇಲೆ ಇರೋರು ನಾವು ಸರಿಯಾದ ವಾತಾವರಣ, ಸರಿಯಾದ ಗೈಡ್ ಲೈನ್ಸು, ಸರಿಯಾದ ಡೈರೆಕ್ಷನ್ ಕೊಟ್ರೆ
ವ್ಯವಸ್ಥೆಯಲ್ಲಿ ತಾನೇ ತಾನಾಗಿ 50% ಸುಧಾರಣೆ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಹೋದ್ ವರ್ಷಕ್ಕಿಂತ 50% ಹೆಚ್ಚು ಜನ ಬಂದು ಹೋದ್ ವರ್ಷ 15-20 ಗಂಟೆ ಆಗ್ತಾ ಇದ್ದಿದ್ದು ಈ ಬಾರಿ 3 ಗಂಟೆಯಲ್ಲಿ ಆಯ್ತು ಅಂತ ಹೇಳಿದ್ರೆ ದರ್ಶನ 50% ಎಕ್ಸೆಸ್ ಆದ್ರೆ 70% ಟೈಮ್ ಸೇವ್. ಸೊ ಅಷ್ಟು ಮಟ್ಟಿಗೆ ಸುಧಾರಣೆ ಮಾಡಬಹುದು ಅನ್ನೋದು ಸಾಧ್ಯ ಅನ್ನೋದು ತೋರಿಸಿದೆ. ಆಫೀಸರ್ಸು ಚೆನ್ನಾಗಿ ಕೆಲಸ ಮಾಡಿದ್ರು. ಅವರ ನಾವ್ ಏನ್ ಡೈರೆಕ್ಷನ್ ಕೊಟ್ವಿ ಅದರ ಪ್ರಕಾರ ನಮ್ದು ಮೇಲೆ ಇರೋರ್ದು ನಮ್ದು ಇಷ್ಟೇ, ಒಂದು ಅವ್ರಿಗೆ ಸಾರ್ವಜನಿಕರ ಹಿತದಲ್ಲಿ ಈ ರೀತಿಯಾಗಿ ಮಾಡಿ ಅಂತ ನಾವು ಡೈರೆಕ್ಷನ್ ಕೊಟ್ಟು ಅವ್ರಿಗೆ ಸಪೋರ್ಟ್ ಕೊಟ್ರೆ ಮಾಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವ್ರಿಗೆ ಡೈರೆಕ್ಷನ್ ಕೊಡ್ಬೇಕು, ಏನ್ ಮಾಡ್ಬೇಕು ಅಂತ. ಎರಡನೇದು ಅವ್ರಿಗೆ ಸಪೋರ್ಟ್ ಕೊಟ್ರೆ ಉಳಿದಿದ್ದು ಅವರೇ ಮಾಡ್ತಾರೆ. ನಮ್ ಕೆಲ್ಸ ಅಷ್ಟೇ ಇದ್ದಿದ್ದು, ನೋಡ್ರಿ ಈ ಸತಿ ಪಬ್ಲಿಕ್ಗೆ ಪ್ರಯಾರಿಟಿ ಕೊಡ್ಬೇಕು, ಒನ್ ಡೈರೆಕ್ಷನ್. ಎರಡನೇದು ನಿಮ್ಗೆ ಏನ್ ಸಪೋರ್ಟ್ ನಾನಿದ್ದೀನಿ, ಇಟ್ ಇಸ್ ಮೈ ಡಿಸಿಷನ್, ಏನಾದ್ರೂ ತೊಂದರೆ ಆದ್ರೆ ನಾನ್ ಜವಾಬ್ದಾರಿ ಅಂತ ಹೇಳಿದ್ಮೇಲೆ ಅವ್ರ ಕೆಲಸವನ್ನ ಅವರು ಬೈ ಅಂಡ್ ಲಾರ್ಜ್ ನಿಷ್ಪಕ್ಷಪಾತವಾಗಿ ಮಾಡಿದ್ರು. ಸೊ ಹಾಗಾಗಿ ಮಾಡಬಹುದು, ಮಾಡ್ಲಿಕ್ಕೆ ಮಾರ್ಗ ಸಂಕಲ್ಪ ಇದ್ರೆ ಮಾರ್ಗ ಇರುತ್ತೆ. ಏನೋ ಒಂದು ಸಾಮಾನ್ಯ ಜನಗಳಿಗೆ ಈಗ ಅವರು ಏನ್ ಬಹಳ ಕೇಳೋದು ಇಲ್ಲ ಜನ, ಇದು ಅಲ್ಪಕ್ಕೆ ತೃಪ್ತಿ ಪಡುವಂತ ಜನನು ಕೂಡ ಇದ್ದಾರೆ. ನಾವು ಅವರು ಸಂತೋಷಕ್ಕೆ ಬೆಲೆ ಇವತ್ತು ಜನ ಏನು ಖುಷಿಯಾಗಿ ಹೋಗಿದ್ದಾರೆ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. 26 ಲಕ್ಷದಲ್ಲಿ ಬಹುಶಃ 25 ಲಕ್ಷ ಜನ ಖುಷಿಯಾಗಿ ಹೋಗಿದ್ದಾರೆ. 1 ಲಕ್ಷ ಜನ ಏನೋ ಅವ್ರಿಗೆ ನ್ಯೂನ್ಯತೆ ಆಗಿರ್ಬೋದು. ಆ ಸಂತೋಷ ನೀವು ದುಡ್ಡು ಕೊಟ್ಟರು ಕೂಡ ಸಿಗೋದಿಲ್ಲ. ಅವ್ರ ಸಂತೋಷಕ್ಕೆ ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಮಾಡಬಹುದು. ಅದೆಲ್ಲ ನಾವು ಹೇಗ್ ನಡ್ಕೊಳ್ತೇವೆ ಅದ್ರ ಮೇಲೆ ಜನನು ಕೂಡ ನಮ್ಗೆ ಆಫೀಸರ್ಸು ಕೋಆಪರೇಷನ್ ಕೊಡ್ತಾರೆ. ಅದಕ್ಕೆ ಒಂದು ಉದಾಹರಣೆ ಅಷ್ಟೇ. ಆಮೇಲೆ ಅಲ್ಲಿ MLAಗಳು ಅಷ್ಟೇ, ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲ MLA MP MLCಗಳು ಸಪೋರ್ಟ್ ಮಾಡಿದ್ರು. ಅವರು ಮಾಡಿ ನೋಡೋಣ, ನಮಗೂ ಹಿಂದಿನ ವರ್ಷಗಳದೆಲ್ಲ ನೋಡಿ ಸಾಕಾಗಿದೆ, ಈ ಸತಿ ಒಂದು ಬದಲಾವಣೆ ಪ್ರಯೋಗ ಮಾಡೋಣ ಅಂತ ಅವರು ಸಪೋರ್ಟ್ ಮಾಡಿದ್ರು. ಹೋದ್ ವರ್ಷ ಎಲ್ಲ ಹೋಗ್ ಬಂದವ್ರು ಹೇಳ್ತಾರೆ, ನಾನು ಹೋಗಿರ್ಲಿಲ್ಲ, ದಾರಿಯಲ್ಲಿ ಹೋಗ್ತಾ ಇದ್ರೆ ಜನ ಇಡೀ ಶಾಪ ಹಾಕೋರು, ಅದು ಕೆಟ್ಟ ಮಾತಲ್ಲಿ ಬೈತಾ ಇದ್ರು, ವಲ್ಗರ್, ನಿಮ್ ಮನೆ ಹಾಳಾಗ ಅಂತೆಲ್ಲ ಬೈತಿದ್ರು ಅಂತ ಹೋಗಿ ಬಂದವ್ರು ಹೇಳ್ತಾರೆ. ಆದ್ರೆ ಈ ಬಾರಿ ಯಾರಿಗೂ ತೊಂದರೆ ಇಲ್ಲದೆ 90% ಸುಗಮವಾಗಿ ಆಗಿದೆ. ಸೊ ನಮ್ ಕರ್ತವ್ಯ ನಾವು ನಿರ್ವಹಿಸಿದೀವಿ ಅಷ್ಟೇ, ನಾವೇನು ಬೇರೆ ಇನ್ನೇನು ಯಾರಿಗೂ ಉಪಕಾರ ಮಾಡಿಲ್ಲ. ಇದು ಸರ್ಕಾರ ಈ ರೀತಿ ಒಂದು ಸಾರ್ವಜನಿಕ ಕಾರ್ಯಕ್ರಮ ಇರೋವಾಗ ಸರ್ಕಾರದಲ್ಲಿ ಇರುವಂತವ್ರದ್ದು ನಮ್ದು ಕರ್ತವ್ಯ. ನಾವೇನು ಮಾಡಿಲ್ಲ, ನಮ್ ಕೆಲಸ ನಾವು ಮಾಡಿದ್ದೇವೆ. ಯಾಕಂದ್ರೆ ಹೆಚ್ಚು ಜನ ಬರುವಾಗ ನಾವು ನಿಂತು ಮಾಡ್ಬೇಕಾಗತ್ತೆ, ಯಾಕಂದ್ರೆ ಏನು ಹೆಚ್ಚು ಕಮ್ಮಿ ಆಗ್ಬಾರ್ದು. ಇತ್ತೀಚೆಗೆ ನೀವು ನೋಡಿದ್ದೀರಾ, ಬೆಂಗಳೂರಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಏನಾಯ್ತು ನೋಡಿದ್ದೀರಾ, ತಮಿಳ್ನಾಡಲ್ಲಿ ಏನಾಯ್ತು ನೋಡಿದ್ದೀರಾ. ಇವೆಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಏನೂ ಆಗದಾಗೆ ಸುಗಮವಾಗಿ ಆಗ್ಬೇಕು ಅನ್ನೋದು ನಮ್ ಸಂಕಲ್ಪ ಇತ್ತು. ಅದಕ್ಕಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ, ಹೆಚ್ಚಿನ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ವಿ. ಯಾಕಂದ್ರೆ ಒಂದು ಒಳ್ಳೆ ಜಾಗದಲ್ಲಿ ಏನು ಅಹಿತಕರ ಆಗ್ಬಾರ್ದು, ಒಳ್ಳೆ ಜಾಗದಲ್ಲಿ. ಸೊ ಹಾಗಾಗಿ ಚೆನ್ನಾಗಾಯ್ತು ಅನ್ನೋದು ನಮ್ ಸರ್ಕಾರಕ್ಕೂ ಒಳ್ಳೆ ಹೆಸರು ಬಂದಿದೆ, ಚೆನ್ನಾಗಿ ಖುಷಿ ಆಗಿದೆ. ನೋಡಿ, ನಾವು ಯಾವತ್ತೂ ಕೂಡ ರಾಜಕೀಯ ಸಾರ್ವಜನಿಕರ ಸಂಬಂಧಿಸಿದ ವಿಷಯಗಳ ಮೇಲೆ ಇರಬೇಕು. ನಾವು ಯಾವಾಗ್ಲೂ ಅದನ್ನ ಮೇಂಟೈನ್ ಮಾಡಿದ್ದೀವಿ. ಅಧಿಕಾರದಲ್ಲಿ ಯಾರಿರ್ತಾರೆ, ಯಾರಿರೋದಿಲ್ಲ, ಯಾವಾಗ ಏನಾಗುತ್ತೆ, ಇವೆಲ್ಲವೂ ಕೂಡ ಸಾರ್ವಜನಿಕರ ಹಿತಕ್ಕೆ ಅವು ಗಣ್ಯ ವಿಷಯಗಳು ಅಲ್ಲ. ಸೊ ಅಂತ ವಿಷಯಗಳ ಬಗ್ಗೆ ನಾನು ಯಾವತ್ತೂ ಕೂಡ ಹೆಚ್ಚಿಗೆ ಕಾಮೆಂಟ್ ಮಾಡಕ್ಕೂ ಹೋಗೋದಿಲ್ಲ. ನಮ್ಗೆ ಪಕ್ಷ, ಮುಖ್ಯಮಂತ್ರಿಗಳು ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಕೆಲಸ ಕೊಟ್ಟಿದ್ದಾರೆ. ಆ ಕೆಲಸ ಮಾಡೋದ್ರ ಕಡೆಗೆ ನಮ್ ಗಮನ ಇರಬೇಕು. ರಾಜಕೀಯ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಅದನ್ನ 4 ಗೋಡೆ ಮಧ್ಯ ನಾವುಗಳು ಮಾತಾಡ್ಕೊಂಡು ಅಲ್ಲಿ ತೀರ್ಮಾನ ಆಗ್ಬೇಕು. ಅದನ್ನ ಮಾಡೋದಕ್ಕೆ ಪಕ್ಷದ ಚೌಕಟ್ಟಿದೆ,
ಅಲ್ಲಿ ನಮ್ದು ಏನಾದ್ರೂ ಅಭಿಪ್ರಾಯ ಇದ್ರೆ ನಾವು ಹೇಳ್ತೇವೆ. ಸಾರ್ವಜನಿಕ ವಲಯದಲ್ಲಿ ಜನಕ್ಕೆ ಸಂಬಂಧಿಸಿದಂತ ವಿಷಯಗಳು ಅದಕ್ಕೆ ಆದ್ಯತೆ ಸಿಗಬೇಕು ಅನ್ನೋದು ಮೊದಲಿಂದಾನು ಕೂಡ ನನ್ನ ನಿಲುವು. ಅದನ್ನ ನಾನು ಯಾವತ್ತೂ ಕೂಡ ಪಾಲನೆ ಮಾಡಿಕೊಂಡು ಬಂದಿದ್ದೇನೆ. ಸೊ ಇವೆಲ್ಲವೂ ಕೂಡ ಪಬ್ಲಿಕ್ಗೆ ಸಂಬಂಧ ಇರುವಂತಹದ್ದು ಕಡಿಮೆ ಇದೆ, ಇಲ್ಲ ಅಂತಲ್ಲ, ಪರೋಕ್ಷವಾಗಿ ಇದೆ. ಆದ್ರೆ ಮುಖ್ಯವಾಗಿ ಪಬ್ಲಿಕ್ ಇಶ್ಯೂಸ್ ಏನಿದೆ ಅದ್ರ ಕಡೆಗೆ ನಮ್ ಗಮನ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಉಳಿದಿದ್ದು ಪಕ್ಷದ ಚೌಕಟ್ಟಿನಲ್ಲಿ ಕಾಲ ಕಾಲಕ್ಕೆ ತಕ್ಕ ಹಾಗೆ ಪಕ್ಷದ ವರಿಷ್ಠರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತೀರ್ಮಾನಗಳನ್ನ ತಗೊಳ್ತಾರೆ. ಅದನ್ನ ನಾವು ಅನುಸರಿಸ್ಕೊಂಡು ಕೊಟ್ಟಿರೋ ಜವಾಬ್ದಾರಿಯನ್ನ ಸರಿಯಾಗಿ ಕೆಲಸ ಮಾಡಿದ್ರೆ ಅದರಿಂದ ಏನಾದ್ರೂ ರಾಜ್ಯಕ್ಕೆ ಒಳ್ಳೇದಾಗತ್ತೆ, ಸಾರ್ವಜನಿಕರಿಗೆ ಒಳ್ಳೇದಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಿಜೆಪಿಗರು ಸರ್ ನವೆಂಬರ್ ಅಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ, ಕಾದ್ ನೋಡಿ ಅನ್ನೋದು ಪದೇ ಪದೇ ಹೇಳ್ತೀನಿ ಕೊಡ್ತಾರೆ. ಬದಲಾವಣೆ ಆದ್ರೆ ಆಗತ್ತೆ. ಈಗ ಬಿಜೆಪಿ ಅವ್ರದ್ದು ಹೆಂಗಿದೆ ಅಂದ್ರೆ ಏನು ಆ ದ್ರಾಕ್ಷಿ ಗೊಂಚಲು ನಮ್ಗೆ ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಪಾಠ ಹೇಳೋರಲ್ಲ, ತೋಳ ಏನು ಜಂಪ್ ಮಾಡಿ 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 ಆಮೇಲೆ ದ್ರಾಕ್ಷಿ ಗೊಂಚಲು ಸಿಗ್ಲಿಲ್ಲ ಅಂತೇಳಿ ಇದು ಉಳಿ ಅಂತ ಹೇಳ್ಕೊಂಡು ಬೈಕೊಂಡು ಹೋಯ್ತಂತೆ ತೋಳ. ಬಿಜೆಪಿ ಅವ್ರ ಪರಿಸ್ಥಿತಿನೂ ಅಷ್ಟೇ ಆಗ್ತದೆ. ಅವ್ರಿಗೆ ಈ ಬರೀ ರಾಜಕೀಯಕ್ಕೆ ಮಾತಾಡೋದು, ಬೇಳೆ ಬೇಯಿಸ್ಕೊಳ್ಳೋದು ಬಿಟ್ರೆ ಇನ್ನೇನು ಅವ್ರಿಗೆ ಉದ್ಯೋಗ ಇಲ್ಲ. ಅವ್ರೇನಾದ್ರೂ ಮಾಡ್ಕೊಳ್ಳಿ, ನಾವು ಅವರು ವಿರೋಧ ಪಕ್ಷದಲ್ಲಿ ಇದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ, ಅದ್ರ ಬಗ್ಗೆ ನಂದೇನು ತಕರಾರಿಲ್ಲ. ಅಂದ್ರೆ ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ, ನಮ್ದು ಸ್ಥಾನದ ಜವಾಬ್ದಾರಿ ಏನಿದೆ ಅದ್ರ ಕಡೆಗೆ ನಮ್ ಗಮನ ಇರ್ಬೇಕು. ಪಕ್ಷದ ಒಳಗೇನೆ ಎರಡೆರಡು ಅಭಿಪ್ರಾಯಗಳು ಪರವಾಗಿ ಮಾತಾಡಿದ್ದಾರೆ, ವಿರೋಧ ಮಾತಾಡಿದ್ದಾರೆ, ಎಂಎಲ್ಎಗಳಿಗೆ ನೋಟಿಸ್ ಕೊಡ್ತಾರೆ. ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಯಾರು ಕೇಳೋಲ್ಲ, ನೋಟಿಸ್ ಕೊಡಲ್ಲ, ಪಕ್ಷದ ಶಿಸ್ತು ಅವ್ರಿಗೆ ಅನ್ವಯ ಆಗಲ್ಲ ಅನ್ನೋದು ಪಕ್ಷದೊಳಗೆ ನಡೀತಾರೆ. ಪಕ್ಷಗಳು ಕೇಳೋದು ಬೇರೆ, ಪಕ್ಷದ ಶಾಸಕರುಗಳೇ ಅದನ್ನ ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಕೈಯಲ್ಲಿ 5 ಬೆರಳು 5 ಒಂದ್ ಸಮಾನ ಇಲ್ಲ. ಒಂದ್ ಮನೆ ಅಂದ್ಮೇಲೆ ನಾನಾ ರೀತಿಯ ಅಭಿಪ್ರಾಯಗಳು ಇದ್ದೇ ಇರ್ತದೆ, ಅದೇ ಪ್ರಜಾಪ್ರಭುತ್ವದ ಗುರುತು. ಸೊ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇರುತ್ತೆ, ಅದೇನ್ ತಪ್ಪಲ್ಲ. ಆಮೇಲೆ ಇದ್ರ ಬಗ್ಗೆ ಏನ್ ಮಾಡ್ಬೇಕು ಅನ್ನೋದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ, ಅವ್ರ ಗಮನದಲ್ಲಿ ಎಲ್ಲ ಇದೆ. ನೀವು ಹಿಂದೆ ಕೆಲವು ಸಂದರ್ಭಗಳಲ್ಲಿ ಪಕ್ಷದವರು ಕಟುವಾಗಿ ನಿಲುವು ತಗೊಂಡಿರೋದನ್ನು ಕೂಡ ತಾವೆಲ್ಲ ನೋಡಿದೀರಾ. ಅದು ಸಮಯ ಬಂದಾಗ ವರಿಷ್ಠರು ಯೋಚನೆ ಮಾಡಿ ಅದರ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಉಳ್ದಂಗೆ ಇವೆಲ್ಲ ನನ್ನ ಪ್ರಕಾರ ಇವ್ಯಾವು ಸಾರ್ವಜನಿಕರಿಗೆ ನೇರವಾಗಿ ಸಂಬಂಧ ಇರುವಂತ ವಿಷಯಗಳಲ್ಲ. ಸಾರ್ವಜನಿಕರ ಜೀವನಕ್ಕೆ ಸಂಬಂಧಿಸಿದಂತ ವಿಷಯ, ಕಷ್ಟ ಸುಖ ಬದುಕಿನ ವಿಷಯಗಳು ಏನೇ ಇದ್ರು ನೀವು ಕೇಳಿ, ನಾನು ಹೇಳ್ತೇನೆ. ಇನ್ನು ಉಳಿದಿದ್ದು 4 ಗೋಡೆ ಮಧ್ಯ ಚರ್ಚೆ ಆಗುವಂತ ವಿಷಯ ನೀವು ಕೇಳೋದ್ ತಪ್ಪಿಲ್ಲ, ನೀವು ನಿಮ್ ಜವಾಬ್ದಾರಿ ಇದೆ. ಆದ್ರೆ ನಾವು ಅದನ್ನ ಎಲ್ಲಿ ಹೇಳ್ಬೇಕೋ ಅಲ್ಲಿ ಹೇಳ್ತೀವಿ. ಬೇರೆ ಬೇರೆ ನವೆಂಬರ್ಗೆ ಸರ್ಕಾರದ ದೊಡ್ಡ ಮಟ್ಟ ಬದಲಾವಣೆ, ನಾಯಕತ್ವ ಬದಲಾವಣೆ ಆಗುತ್ತೆ. ಅವ್ರಿಗೆ ಆಪೋಸಿಷನ್ ಅವ್ರಿಗೆ ಬರೀ ಅಧಿಕಾರದ ಅಪಾಹಪಿ, ಹಾಗಾಗಿ ಏನೇನೋ ಅವರು ಬರೀ ಅದನ್ನೇ ಜಪ. ಅವ್ರಿಗೆ ಸದಾ ಶಿವನ್ಗೆ ಪಾರ್ವತಿದೆ ಏನು ಜಪ ಅಂದಂಗೆ ಆತರ ಹೇಳ್ತಾರ. ಅದೇನ್ ಮಾತು, ಅದು ಕರೆಕ್ಟಾ ನಾನು ಹೇಳಿದ್ದು? ಸದಾಶಿವನಿಗೆ ಅದೇ ಜ್ಞಾನ ಅಂದಂಗೆ ಬಿಜೆಪಿ ಅವರಿಗೆ ಈ ಅಧಿಕಾರದ್ದು ಬಿಟ್ರೆ ಇನ್ನೇನು ಅವರಿಗೆ ತಲೆಗೆ ಹೋಗೋದೇ ಇಲ್ಲ. ಅವ್ರಿಗೆ ಯಾವಾಗ 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 ಅಂತ, ಈಗ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ನೀರ್ನ ಹೊರಗೆ ಬಿದ್ದಂತ ಮೀನು ಚಡಪಡಿಸುವಂತೆ ಅವರು ಪಾಪ ಚಡಪಡಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಸ್ವಾತಂತ್ರ್ಯ ಇದೆ, ಚಡಪಡಿಸ್ಲಿ ಬಿಡಿ. ಈಗ ಅವರು ಅಪಹಾಪಿ ಮಾಡ್ತಾ ಇರೋವಾಗ ಅಪಹಾಪಿ ಅನುಭವಿಸ್ಲಿ ಅವರು ಪಾಪ. ಕಾಲಕ್ಕೆ ಏನೇನ್ ಆಗ್ಬೇಕೋ ಅದಾಗತ್ತೆ. ನಾವು ನೀವು ಎಲ್ರೂ ಕೂಡ ಕಾಲದ ಚಕ್ರದಲ್ಲಿ ಇರೋರು. ಯಾವ ಕಾಲಕ್ಕೆ ಏನೇನ್ ಆಗ್ಬೇಕೋ ಅದಾಗ್ತದೆ. ಈಗ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇದೀವಿ, ಕೆಲಸ ಮಾಡೋದು ನಮ್ ಕರ್ತವ್ಯ. ಕೆಲಸ ಮಾಡೋಣ, ಉಳಿದಿದ್ದು ಸಮಯ ತೀರ್ಮಾನ ಮಾಡ್ತದೆ. ನೋಡಿ, ಮುಖ್ಯಮಂತ್ರಿ ಅವರು ಇರ್ತಾರೆ ಬಿಡ್ತಾರೆ, ಅವೆಲ್ಲ ಬೇರೆ ವಿಷಯ. ಆದ್ರೆ
ಪಕ್ಷದಲ್ಲಿ ಈ ಸರ್ಕಾರ ಬಂದಾಗಲೇ ಒಂದು ವಿಷಯ ಮಂಡನೆ ಆಗಿದೆ. ಏನಂತ ಹೇಳಿದ್ರೆ, ಯಾರು ಈಗ ಮಂತ್ರಿಮಂಡಲದ ಹೊರಗಡೆ ಇದ್ದಾರೆ ಅವರಿಗೆ ಅವಕಾಶ ಕೊಡ್ಲೇಬೇಕಾಗತ್ತೆ ಅನ್ನುವಂಥದ್ದು ಈ ಸರ್ಕಾರ ಬಂದ ಆರಂಭದಲ್ಲೇ ಮಂಡನೆ ಆಗಿರುವಂತ ವಿಷಯ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಅದೇ ಇಶ್ಯೂ ಎರಡನ್ನು ದಯವಿಟ್ಟು ಮಿಕ್ಸ್ ಮಾಡಬೇಡಿ. ಅದೇ ಇಶ್ಯೂ ಬೇರೆ, ಇದೇ ಇಶ್ಯೂ ಬೇರೆ. ಯಾವಾಗ ಆಗುತ್ತೆ ಅದು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಎರಡು ಜೊತೆಗಾಗುತ್ತಾ ಬೇರೆ ಆಗುತ್ತಾ ನನಗೆ ಗೊತ್ತಿಲ್ಲ. ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಒಂದು ಮಾತ್ರ ನನಗೆ ಗೊತ್ತಿದೆ, ಆರಂಭದಲ್ಲೇ ಪಕ್ಷದ ವರಿಷ್ಠರು ಹೇಳಿದ್ದಾರೆ, ನಾವು ಸೂಕ್ತ ಸಂದರ್ಭದಲ್ಲಿ ಯಾರು ಸಚಿವ ಸಂಪುಟದ ಹೊರಗಡೆ ಇದ್ದಾರೆ ಅದರಲ್ಲಿ ಅರ್ಹರು ಯಾರಿದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ. ಸೊ ನಾವು ಒಳಗಿರೋರು ಅದಕ್ಕೆ ನಾವು ಕೂಡ ಅವತ್ತು ಒಪ್ಪಿದ್ದೇವೆ. ನಾನಂತೂ ಇವತ್ತು ನಂದು ಸಹಮತಿ ಇದೆ, ಹೊರಗಡೆ ಇರೋರ್ಗೆ ಅವಕಾಶ ಸಿಗಬೇಕು. ಯಾರೋ ನಾನ್ ಮಂತ್ರಿ ಆಗಿದ್ದೀನಿ ಅಂತ ನಾನೇ ಇರಬೇಕು ಅನ್ನುವಂಥದ್ದು ನಾನು ಒಪ್ಪೋದಿಲ್ಲ. ಅವ್ರವ್ರ ಅಭಿಪ್ರಾಯ ಬೇರೆ, ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ. ಯಾರು ಸಂಪುಟದಿಂದ ಹೊರಗಡೆ ಇದ್ದಾರೆ, ಅರ್ಹರಿದ್ದಾರೆ, ಅವ್ರಿಗೆ ಅವಕಾಶ ಸಿಗ್ಲೇಬೇಕು. ಹೊಸ ಮುಖನೋ ಹಳೆ ಮುಖನೋ ಅರ್ಹರಿದ್ದಾರೆ, ಹೊಸ ಮುಖದಲ್ಲೂ ಅರ್ಹರಿದ್ದಾರೆ, ಹಿರಿಯರಲ್ಲೂ ಅರ್ಹರಿದ್ದಾರೆ, ಅವ್ರಿಗೆ ಅವಕಾಶ ಸಿಗಬೇಕು. ಇದು ಸ್ವಾಭಾವಿಕ ನ್ಯಾಯ, ಧರ್ಮ. ಈ ಮಾತು ಸರ್ಕಾರ ಬಂದ ಆರಂಭದಲ್ಲೇ ಎಲ್ಲರಿಗೂ ಸ್ಪಷ್ಟಪಡಿಸಲಾಗಿದೆ. ಇದೇನು ಹೊಸ ವಿಷಯ ಅಲ್ಲ. ಅದರ ಹಿನ್ನೆಲೆಯಲ್ಲಿ ಪಕ್ಷದವರು ಯಾವಾಗ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಒಟ್ಟಾರೆ ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋದು ನಾನು ಕೂಡ ಪ್ರತಿಪಾದನೆ ಮಾಡ್ತೇನೆ. ನಾನು ಒಳಗಿದ್ದು ನಾನು ಹೊರಗೋದ್ರೂ ಪರವಾಗಿಲ್ಲ, ಬೇರೆಯವರಿಗೆ ಅವಕಾಶ ಸಿಗ್ಬೇಕು. ಅದಕ್ಕೆ ಓಎಸ್ ನೋಡ್ರಿ, 3 ಬಾರಿ ನನ್ಗೆ ಪಕ್ಷ ಮಂತ್ರಿ ಮಾಡಿದೆ ರೀ. ಇನ್ನೇನ್ರಿ ಬೇಕು ನಮ್ಗೆ? ನಾವು ಕೇಳಿದ್ದಕ್ಕಿಂತ ಹೆಚ್ಚು ಕೊಟ್ಟಿದೆ. ನಾವು ಅವರು ಸೂಚನೆ ಕೊಟ್ರೆ ಅದೇನ್ ನಾನು ತ್ಯಾಗ ಅಂತೇನು ಹೇಳೋದಿಲ್ಲ, ಅದು ನಮ್ ಕರ್ತವ್ಯ. ಓಎಸ್ ನಾವಂತೂ ತಯಾರ. ಯಾರು ಪಕ್ಷ ಯಾವಾಗ ಏನ್ ಸೂಚನೆ ಕೊಟ್ರು ಆ ಸೂಚನೆಗೆ ನಾವು ತಯಾರಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಬದಲಾಗುತ್ತೆ. ತಮ್ಮ ಜವಾಬ್ದಾರಿ ಕೊಟ್ಟರೆ ನಾವು ತಗೊಳ್ತೀರ? ನೋಡಿ, ಪಕ್ಷದಲ್ಲಿ ನನ್ನ ಸಾಮರ್ಥ್ಯಕ್ಕಿಂತ ಮೀರಿ ಹೆಚ್ಚಿನ ಅವಕಾಶಗಳನ್ನ ಪಕ್ಷ ನನಗೆ ಕೊಟ್ಟಿದೆ. ನಮ್ಮ ಅರ್ಹತೆಗಿಂತ ಮೀರಿ ಹೆಚ್ಚಿನ ಅವಕಾಶ ಕೊಟ್ಟಿದೆ. ಗೊತ್ತಾಯ್ತಾ? ಏನೋ ಒಂದಷ್ಟು ಸಾರ್ವಜನಿಕರ ಕೆಲಸ ಮಾಡೋದಿಕ್ಕೆ ಸಾಧ್ಯ ಆಗಿದೆ ನಮಗೆ. ಯಾಕೆ ಅಂದ್ರೆ ಪಕ್ಷ ನಮ್ಗೆ ಅವಕಾಶ ಕೊಟ್ಟಿದೆ. ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗಿ ಹೇಳೋದಾದ್ರೆ, ನಂದು ಮೂಲ ಕ್ಷೇತ್ರಗಳ ಮರುವಿಂಗಡಣೆ ಡಿಲಿಮಿಟೇಷನ್ ಆದಾಗ ಉಳಿಲಿಲ್ಲ ನನ್ನ ಮೂಲ ಕ್ಷೇತ್ರ. ಆವತ್ತಿನ ದಿನ ಇಲ್ಲಿ ಬೆಂಗಳೂರಲ್ಲಿ ನನಗೆ ಸೀಟ್ ಕೊಟ್ಟು ಆ ಲೆವೆಲ್ ಇಂದ ನೀವು ಯೋಚನೆ ಮಾಡಿದ್ರು ನನ್ಗಂತೂ ಎಲ್ಲ ಅವಕಾಶ ಸಿಕ್ಕಿದೆ. ನನ್ನ ಅರ್ಹತೆ ಮೀರಿ ಅವಕಾಶಗಳು ಸಿಕ್ಕಿದೆ. ಸೊ ಹಾಗಾಗಿ ನನಗಂತೂ ಈಗ ಕೊಟ್ಟಿದ್ದ ಕೆಲಸ ಕೈಲಾದಷ್ಟು ಮಟ್ಟಿಗೆ ನಾವು ಮಾಡಿದ್ದೇವೆ. ಇನ್ನೂ ಮಾಡೋದು ಹೆಚ್ಚಿಗೆ ಇದೆ. ಎಷ್ಟು ದಿನ ಅವಕಾಶ ಇರುತ್ತೆ ಅಷ್ಟು ದಿನ ಕೆಲಸ ಮಾಡ್ತೇವೆ. ಮುಂದೆ ಪಕ್ಷ ಯಾವ ಜವಾಬ್ದಾರಿ ಕೊಟ್ರೆ ಅದನ್ನ ಮಾಡ್ತೇವೆ. ಏನಿಲ್ಲ ಅಂದ್ರೂ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ನನಗೆ ಟೈಮ್ ಸಾಲಲ್ಲ. ನನಗೆ 24 ಗಂಟೆ ಕೊಟ್ಟರು ಆಗದೆ ಇರುವಷ್ಟು ಕೆಲಸ ನನ್ನ ಕ್ಷೇತ್ರದಲ್ಲಿ ಇದೆ. ಈಗ ರಾಜ್ಯದ ಜವಾಬ್ದಾರಿ ಕಟ್ಕೊಂಡು ಕ್ಷೇತ್ರಕ್ಕೆ ಸ್ವಲ್ಪ ಸಮಯ ಕೊಡಕ್ ಆಗ್ತಾ ಇಲ್ಲ. ಸೊ ಏನಿಲ್ಲ ಅಂದ್ರೂ ನಾನು ಕಾನ್ಸ್ಟಿಟ್ಯೂನ್ಸಿ ನೋಡ್ಕೊಂಡಿದ್ರೇನೆ ಅದರಲ್ಲೇ ನಾವು ಜೀವನದಲ್ಲಿ ಸಂತುಷ್ಟಿಯನ್ನ ಪಡ್ಕೊಳ್ಳೋ ಅಷ್ಟು ಕೆಲಸ ಮಾಡಕ್ ಅವಕಾಶ ಇದೆ. ಎಲ್ಲ ಸಿಕ್ಕಿರೋವಾಗ ನಾವಂತೂ ಸ್ವಲ್ಪ ಆ ಮಟ್ಟಿಗೆ ಏನೋ ಕೆಲಸದ ವಿಷಯದಲ್ಲಿ ಅಲ್ಲ, ಅವಕಾಶಗಳು ಅಂತ ಬಂದಾಗ ಹೊಟ್ಟೆ ತುಂಬಿದೀವಿ. ಕೆಲಸ ವಿಷಯದಲ್ಲಿ ಹೊಟ್ಟೆ ತುಂಬಿಲ್ಲ, ಮಾಡೋದು ತುಂಬಾ ಇದೆ. ಅವಕಾಶಗಳು ಅಂತ ಬಂದ್ರೆ ನಾವಂತೂ ಹೊಟ್ಟೆ ತುಂಬುದು. ಎಲ್ಲ ಅವಕಾಶ ಸಿಕ್ಕಿದೆ. ಇರೋ ಅವಕಾಶ ಉಪಯೋಗಿಸ್ಕೊಂಡು ಕೆಲಸ ಮಾಡಿದ್ರೆ ಸಾಕಾಗಿದೆ ನನ್ಗಂತೂ. ನಾವು ಅಧಿಕಾರ ಅವಕಾಶ ವಿಷಯ ಬಂದ್ರೆ ನಾವು ಹೊಟ್ಟೆ ತುಂಬಿದವರಪ್ಪ. ಅದಕ್ಕೆ ನಾವು ನಿರ್ಲಿಪ್ತವಾಗಿದ್ದೀವಿ. ಎಲ್ಲ ಅವಕಾಶ ಸಿಕ್ಕಿದೆ ನನ್ಗೆ, ಎಲ್ಲ ಜವಾಬ್ದಾರಿಗಳು ಸಿಕ್ಕಿದೆ. ಕೊಟ್ಟಿರೋ ಕೆಲಸ ಇನ್ನೊಂದಷ್ಟು ಮಾಡ್ಬೇಕು, ಇನ್ನೂ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ನನ್ಗೆ ಕೊರತೆ ಕಾಡ್ತಾ ಇರೋದ್ರಿಂದ ನಾವ್ ಇನ್ನೇನ್ ಕೇಳಲಿಕ್ಕೆ ಸಾಧ್ಯ? ಕೊಟ್ಟಿದ್ರಲ್ಲೇ ಇನ್ನ ಮಾಡೋ ಕೆಲಸ ಇದೆ. ನಮ್ಮ ಇಲಾಖೆಯಲ್ಲಿ ಕೆಲಸ ಇದೆ. ಸಾಲದಕ್ಕಿಗೆ ಒಂದು ಜಿಲ್ಲೆದು ಜವಾಬ್ದಾರಿ ಕೊಟ್ಟಿದ್ದಾರೆ, ಬೇರೆ ಬೇರೆ ಜವಾಬ್ದಾರಿಗಳು ಕೊಟ್ಟಿದ್ದಾರೆ. ನನ್ಗೆ ಟೈಮೇ ಸಾಲ್ತಾ ಇಲ್ಲ ಕೆಲಸ ಮಾಡಕ್ಕೆ. ನಾನು ಏನಾದ್ರೂ ಕೇಳ್ಬೇಕಾದ್ರೆ 24 ಗಂಟೆಗೆ ಇನ್ನೊಂದು 10 ಗಂಟೆ ಸೇರಿಸ್ಕೊಟ್ರೆ ಯಾರನ್ನ ಕೆಲಸ ಮಾಡಕ್ಕೆ, ಇರೋ ಕೆಲಸ ಮಾಡಕ್ಕೆ.
ಇರೋ ಕೆಲಸ ಮಾಡಕ್ಕೆ. ಆವಾಗ ನಾನು ಉಳ್ದಿದ್ ಕೇಳ್ಬೋದು. ಸದ್ಯಕ್ಕೆ ನನ್ಗೆ ಇರೋ ಕೆಲಸ ಮಾಡಕ್ಕೆ ಟೈಮ್ ಸಾಲಲ್ಲ, ಇನ್ನೇನ್ ಕೇಳೋದಿದೆ. ಏನೋ ನಮ್ ಸರ್ಕಾರ ಜನಕ್ಕೆ ಒಳ್ಳೇದ್ ಮಾಡಿದ್ರೆ ಸಾಕು, ಅಷ್ಟೇ ನಮ್ಗೆ ಬೇಕಾಗಿಲ್ಲ. ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಡಳಿತಗಳು ಅನುಮತಿ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಗೊಂದಲಗಳಿದೆ. ಸಹಕರಿಸ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನು ಬಿಜೆಪಿ ಮಾಡಿದ್ರೆ ಕೋರ್ಟ್ ನಲ್ಲೂ ಕೂಡ ಸರ್ಕಾರದ ವಿರುದ್ಧ ಅದೇ ಆರೋಪಗಳು ಕೇಳಿ ಬರ್ತಾ ಇದೆ. ಈಗ ಒಂದೆರಡು ವಿಷಯ ಕೋರ್ಟ್ ನಲ್ಲಿ ಇದೆ. ಕೋರ್ಟ್ನವರು ಕೂಡ ಎಲ್ಲಾ ಆಯಾಮಗಳಿಂದ ಇದನ್ನ ಪರಾಮರ್ಶೆ ಮಾಡ್ತಾ ಇದ್ದಾರೆ. ಕೋರ್ಟ್ನವರು ಏನು ಡೈರೆಕ್ಷನ್ಸ್ ಕೊಡ್ತಾರೆ ನೋಡೋಣ. ಮ್ಯಾಟರು ಈಗ ಸಬ್ ಜುಡಿಸ್ ಇದೆ. ಕೋರ್ಟ್ನವರು ಕೂಡ ದೇ ಆರ್ ಸೀಸ್ಡ್ ಆಫ್ ದ ಮ್ಯಾಟರ್. ಸೊ ಕೋರ್ಟ್ನವರು ಅವರು ಸೀಸ್ಡ್ ಇರೋವಾಗ ಅದರ ಮಧ್ಯದಲ್ಲಿ ನಾವು ಮಾತಾಡೋದು ಕೂಡ ಉಪೇಕ್ಷಣೀಯ ಅಲ್ಲ. ಸೊ ಕೋರ್ಟ್ನವರು ಏನ್ ಡೈರೆಕ್ಷನ್ ಕೊಡ್ತಾರೆ, ಗೌರ್ಮೆಂಟ್ದು ಏನ್ ಸ್ಟ್ಯಾಂಡ್ ಇದೆ, ಇವೆಲ್ಲ ನೋಡ್ಕೊಂಡು ಆ ನಂತರ ಗೊಂದಲ ಇದೆ, ತಾವು ಹೇಳ್ದಂಗೆ ಗೊಂದಲ ಇರಬಹುದು, ಅದನ್ನ ಪರಿಹಾರ ಮಾಡೋಣ. ಗೊಂದಲಗಳನ್ನ ಪರಿಹಾರ ಮಾಡೋದು ಸರ್ಕಾರದ ಕರ್ತವ್ಯ, ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಇನ್ನ ಮುಂದೆ ಕೋರ್ಟ್ ಏನ್ ಡೈರೆಕ್ಷನ್ ಕೊಡುತ್ತೆ ಅದ್ರ ಮೇಲೆ ನೋಡ್ಕೊಂಡು ವಿ ಕ್ಯಾನ್ ಡಿಸ್ಕಸ್. ಹೌದು, ಆದ್ರೆ ಸಬ್ಜೆಕ್ಟ್ ಸೇಮ್ ತಾನೆ, ಬೇರೆ ಏನು. ಈಗ ಚಿತ್ತಾಪುರದ್ದು ಒಂದು ಕೋರ್ಟಿಗೆ ಹೋಗಿದೆ ಅಂದ್ರೂ ಕೂಡ ಅಲ್ಲಿ ಕೋರ್ಟ್ ನಲ್ಲಿ ಚರ್ಚೆ ಆಗ್ತಾ ಇರೋ ವಿಷಯ ಒಂದೇ ಇದೆ. ಸೊ ಕೋರ್ಟ್ನವರು ಇದ್ರ ಬಗ್ಗೆ ಏನು ಗೈಡೆನ್ಸ್ ಕೊಡ್ತಾರೆ, ಏನು ಸ್ಪಷ್ಟೀಕರಣ ಕೊಡ್ತಾರ, ಅಥವಾ ಏನಾದ್ರು ಸರ್ಕಾರಕ್ಕೆ ಡೈರೆಕ್ಷನ್ಸ್ ಕೊಡ್ತಾರ ನೋಡೋಣ. ಯಾಕಂದ್ರೆ ಇಲ್ಲಿವರೆಗೂ ಅವರು ಅವ್ರ ಅಪ್ಲಿಕೇಶನ್ ಅನ್ನ ಕನ್ಸಿಡರ್ ಮಾಡಿ ಅಂತ ಅಷ್ಟೇ ಹೇಳಿದ್ದಾರೆ, ಬೇರೆ ಏನು ಹೇಳಿಲ್ಲ. ಅಂಡ್ ಫರ್ದರ್ ಹಿಯರಿಂಗ್ ಈಗ ನಡೀತಾ ಇದೆ. ಸೊ ನೋಡೋಣ, ವೆಯ್ಟ್ ಮಾಡೋಣ. ಲ್ಯಾಂಡ್ ಆಡಿಟ್ ಮಾಡಬೇಕು ಅನ್ನೋ ತೀರ್ಮಾನಗಳು ಕೂಡ ಆಗಿದೆ. ಕೆಲವೊಂದು ವಾಪಸ್ ಪಡೆದಿರೋದು ಉದಾಹರಣೆಗಳು ಕೂಡ ಇದೆ, ನಮ್ಮ ವ್ಯಾಪ್ತಿಗೆ ಬರುತ್ತೆ. ಈಗ ಅದು ಎಲ್ಲಿ ಬಂತು ಸರ್? ಸಾಕಷ್ಟು ಜಾಗಗಳಲ್ಲಿ ಲ್ಯಾಂಡ್ ನೋಡಿ, ನಾನು ಆರಂಭದಲ್ಲೂ ಹೇಳಿದ್ದೇನೆ, ಜೆನ್ಯುವಿನ್ ಆಗಿ ಇರುವಂತಹ ಸಂಸ್ಥೆಗಳಿಗೆ ಭೂಮಿಯನ್ನ ಕೊಟ್ಟಿದ್ರೆ ಅದು ಅವ್ರವ್ರದ್ದು ಹಕ್ಕಿದೆ ಪಡ್ಕೊಳ್ಳಿಕ್ಕೆ. ಆದ್ರೆ ಅವುಗಳ ಹೆಸರಿನಲ್ಲಿ ಅನಗತ್ಯವಾಗಿ ಜಮೀನುಗಳನ್ನ ಪಡ್ಕೊಂಡಿದ್ರೆ ಮತ್ತು ಯಾವ್ದ್ಯಾವ್ದೋ ಅರ್ಹ ಇಲ್ಲದೆ ಸಂಸ್ಥೆಗಳಿಗೆ ಜಮೀನನ್ನ ಕೊಟ್ಟಿದ್ರೆ ಅಂತದನ್ನ ನಾವು ರೀಕನ್ಸಿಡರ್ ಮಾಡ್ತೇವೆ ಅಂತ ನಾನು ಆರಂಭದಲ್ಲೂ ಹೇಳಿದ್ದೇನೆ. ಇವತ್ತಿಗೂ ನಂದು ಸ್ಟ್ಯಾಂಡ್ ಅಷ್ಟೇ, ನೋ ಚೇಂಜ್ ಇನ್ ಮೈ ಸ್ಟ್ಯಾಂಡ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.